ಏನು BJP ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಕೊಟ್ಟು ಭರ್ಜರಿ ಅಂತ ಪ್ರಚಾರವನ್ನು ಆರಂಭ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅದ್ರ ಬಗ್ಗೆ ಕೇಳ್ತಾ ಹೋಗ್ತೀನಿ. ಸರ್, ನಿನ್ನೆ ಏನು ಪಕ್ಷದ ಏನು ನಾಯಕರೆಲ್ಲ ಬಂದಿದ್ದರು, ಅವ್ರು ನಿಮಗೆ ಸಾಥ್ ನೀಡಿರುವಂಥ ಅದ್ರ ಬಗ್ಗೆ ಏನು ಹೇಳ್ತೀರಿ? ನಿನ್ನೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ತಾವೆಲ್ಲರೂ ನೋಡಿದ್ದೀರಿ. ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ದೊರೆತಿದೆ. ಇವತ್ತು 13ನೇ ವಾರ್ಡಿನಿಂದ ಆಂಜನೇಯಂಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಚುನಾವಣಾ ಪ್ರಚಾರ ಪ್ರಾರಂಭವಾಗಿದೆ. ಪ್ರತಿಯೊಬ್ಬರು ಮನೆಗೂ ಕೂಡ ಹೋಗಿ ಮತಯಾಚನೆ ಮಾಡಿದೆ. ನಾನು, ಯಶವಂತರವರು, ಅಜಯ್ ಕುಮಾರ್ ಅವರು, ರಾಜನಹಳ್ಳಿ ಶಿವಕುಮಾರ್ ಅವರು, ದೇವರಮನೆ ಶಿವಕುಮಾರ್ ಮತ್ತೆಲ್ಲ ಅಲ್ಲಿನ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಕಾರ್ಯಕರ್ತರನ್ನು ಕರೆದುಕೊಂಡೋಗಿ ಮನೆಗೆ ಹೋದಾಗ ಎಲ್ಲರೂ ಕೂಡ ಪ್ರತಿಕ್ರಿಯೆ ಮಾಡಿದರು. ಈ ಬಾರಿ BJPಯನ್ನು ಗೆಲ್ಲಿಸ್ತೇವೆ, ಕಾಂಗ್ರೆಸ್ಸಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರೇ ಸ್ವತಃ ಮತದಾರ ಹೇಳಿದ್ದಾರೆ. ಮುಖ್ಯವಾಗಿ ಏನು ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಒಂದು ನಿರ್ಧಾರನೇ ಒಂದು ಫಲಿತಾಂಶ ನೀಡ್ತತೆ ಅಂತ ಒಂದು ಮಾತು. ಇದಕ್ಕೆ ಆ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯೋದಕ್ಕೆ ಯಾವ ಒಂದು ಪ್ರಯತ್ನ ಮಾಡ್ತೀರಾ ಸರ್? ಅಲ್ಪಸಂಖ್ಯಾತರಿಗೆ ಯಾವತ್ತೂ ಕೂಡ ನಾವೇನು ಅಂದಿಲ್ಲ. ಅಲ್ಪಸಂಖ್ಯಾತರು ಕೂಡ ನಮ್ಮಲ್ಲಿ ಕೂಡ ಒಬ್ಬರು. 2,30,000 ಮತದಾರರು ನನಗೆ ಏನಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಮತದಾರರೇ. ಅವರು 2,30,000 ಮತದಾರರು ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೀನಿ. ಮಾಡ್ತಾರೆ, ಗೆಲ್ತೀನಿ. ಇದು ನಾನು ಕುಟುಂಬದ ದ್ವೇಷ ಅಲ್ಲ, ಕಾಂಗ್ರೆಸ್ನ ದ್ವೇಷ ಅಂತಂದೇಳಿ ಒಂದು ಮಾತು ಹೇಳ್ತೀರಾ, ಏನು ಹೇಳ್ತೀರಾ? ಯಾರೇ ಒಬ್ಬ ವ್ಯಕ್ತಿಯಿಂದ ದೊಡ್ಡವರಲ್ಲ, ಪಕ್ಷ ದೊಡ್ಡವರು. ಹಾಗಾಗಿ ಆ ವ್ಯಕ್ತಿ ಪಕ್ಷದ ನಮಗೆ ನೇರ ಎದುರಾಳಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಕಾಂಗ್ರೆಸ್ಸೇ ಎದುರಾಳಿ ನಮಗೆ. ಇಲ್ಲಿ ತನ ಏನು BJP ತನ್ನ ಬಾವುಟ ಆರಿಸಿಲ್ಲ ದಕ್ಷಿಣದಲ್ಲಿ. ಈಗ ಒಂದು ಗೆಲ್ತೀವಿ ಅನ್ನೋ ನಂಬಿಕೆಯಲ್ಲಿ ಮುನ್ನಡೀತಾ ಇದ್ದೀರಾ, ಇದ್ರದ್ದೇನು ಹೇಳ್ತೀವಿ? ಕಾರ್ಯಕರ್ತರ ಪಡೆ ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಬೇರೂರಿತ್ತು. ಈ ಸಲ ಇನ್ನೂ ಹೆಚ್ಚು ಆಗಿದೆ. ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಿದೆ. ಎಲ್ಲ ಕಾರ್ಯಕರ್ತರಲ್ಲಿ ಹುರುಪಿದೆ, ಹುಮ್ಮಸ್ಸಿದೆ. ಈ ಬಾರಿ BJP ದಾವಣಗೆರೆ ದಕ್ಷಿಣದಲ್ಲಿ ಅರಳಲಿದೆ. ಮುಂದಿನ ಪ್ರಚಾರದಲ್ಲಿ ಏನು BJP ಮುಖಂಡರು ಯಾರ್ಯಾರು ಬರ್ತಿದ್ದಾರೆ ಸರ್? ಎಲ್ಲ ನಾಯಕರು, ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಎಲ್ಲರೂ ಕೂಡ ತಂಡವಾಗಿ ಬರ್ತಾ ಇದ್ದಾರೆ. ಅದರ ನಿರ್ಧಾರ ಇವತ್ತು ತಂಡವಾಗಿ ಈಗಾಗಲೇ ಪಟ್ಟಿ ರೆಡಿ ಮಾಡಿದ್ದಾರೆ. ನಾಮಿನೇಷನ್ನು ಪ್ರಕ್ರಿಯೆ ಎಲ್ಲ ಮುಗಿದಿದೆ. ಈಗ ಸ್ಕೂಟ್ನಿ ಮುಗಿದಿದೆ. ನಾಳೆ ಎಲ್ಲ ಪ್ರಕ್ರಿಯೆ ಮುಗಿದಾದ ಮೇಲೆ 27ರಿಂದ ಎಲ್ಲ ನಾಯಕರು ಇಲ್ಲಿ ಬರ್ತಾರೆ. ಈಗ ದಕ್ಷಿಣದ ಜನಗಳು ಮುಂದೆ ಅವರು ಕೆಲವೊಂದು ನಾವು ಮಾತಾಡಿಸಿರೋಂಥ ಜನಗಳ ಹತ್ರ ಹೋಗಿ ಖುದ್ದಾಗಿ ನಾವೇ ಮಾತಾಡಿಸಿರೋದು ಏನಂದರೆ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಆಗಬೇಕು, ಇನ್ನು ರಸ್ತೆ ಒಂದು ಬಿಟ್ಟು ಉಳಿದಂಥ ಏನೂ ಕೂಡ ಆಗಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ನಾವೇ ಖುದ್ದಾಗಿ ಮಾತಾಡಿಸಿರುವಾಗ ಏನು ಹೇಳ್ತೀರಾ ಸರ್? ಈ ಮುಂದೆ ನೀವು ಏನು ಮಾಡಬೇಕಂತ ಇದ್ದೀರಾ? ದಕ್ಷಿಣ ಕ್ಷೇತ್ರ ಬಡವರು ವಾಸಿಸ್ತಕ್ಕಂಥ ನಾಡು ಇದು. ದಕ್ಷಿಣ ಕ್ಷೇತ್ರ ಇದರಲ್ಲಿ ಏನೂ ಅಭಿವೃದ್ಧಿನೂ ಮಾಡಿಲ್ಲ ಕಾಂಗ್ರೆಸ್ನವರು. ಅವ್ರು ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪೊಳ್ಳು ಭರವಸೆ ಅಷ್ಟೇ. ಆದ್ದರಿಂದ ಯಾವುದೇ ಅನುಮಾನ ಇಲ್ಲ. ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನೂ ಹೋಗಿ ಮತಯಾಚನೆ ಮಾಡ್ತಾರೆ. ಕಾರ್ಯಕರ್ತರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಮತದಾರ ದೇವರ ಪ್ರಭುಗಳಿಗಾಗಲೇ ಒಂದು ನಿರ್ಧಾರ ಮಾಡಿದ್ದಾರೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಬೇಕು. ಯಾಕಂತ ಹೇಳಿದರೆ ಕಾಂಗ್ರೆಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ, ಮೂಲಭೂತ ಸೌಕರ್ಯ ಯಾವುದೂ ಕೊಟ್ಟಿಲ್ಲ ಜನರುಗಳಿಗೆ. ಅದನ್ನು ಇಟ್ಕೊಂಡು ಇವತ್ತು ಅದೇ ನಮಗೆ ಮಾನದಂಡ ಆಗಿದೆ. ಎಲ್ಲ ಮತದಾರರು ಕೂಡ ಅವರೇ ತಯಾರಿಯಾಗಿದ್ದಾರೆ ಈ ಬಾರಿ BJPನ ಅಳಿಸ್ಬೇಕು ಅಂತ. ಕೊನೆಯದಾಗಿ ಸರ್, ಏನಂತಂದರೆ ಕಾಂಗ್ರೆಸ್ಸಿಂದ ತುಂಬ ಜನ BJPಗೆ ಬರ್ತಾ ಇರುವಂಥದ್ದು, ಅಂದರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಬಂದ ಮೇಲೆ ಈ ಥರದ್ದು ಆಗ್ತಾ ಐತೆ ಅಂತ. ಭಾರತೀಯ ಜನತಾ ಪಾರ್ಟಿಗೆ ಶ್ರೀನಿವಾಸ್ ಒಬ್ಬ ದೊಡ್ಡ ವ್ಯಕ್ತಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತನಿಂದ ಕೂಡಿರ್ತಕ್ಕಂಥ ದೊಡ್ಡ ಪಕ್ಷ. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಇವತ್ತು ಇಷ್ಟು ದಿನ ಕಾಂಗ್ರೆಸ್ ದುರಾಡಳಿತ ನೋಡಿ ಇವತ್ತು ಸೇರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ, ಸಿದ್ಧಾಂತವನ್ನು ಒಪ್ಪಿ. ಇದಿಷ್ಟು BJP ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಮಾತಾಗಿತ್ತು. ಸಂತೋಷ್, ಕರ್ನಾಟಕ ನ್ಯೂಸ್ ಬೀಟ್, ದಾವಣಗೆರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.